ರಾಯಚೂರಿನಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ಅಕ್ರಮ ಮರಳು ಗಣಿಗಾರಿಕೆಗೆ ಇದೀಗ ಅಮಾಯಕ ಬಾಲಕ ಬಲಿಯಾಗಿದ್ದಾನೆ. ನೀರು ಕುಡಿಯಲು ನದಿಯತ್ತ ಹೋಗಿದ್ದ 16 ವರ್ಷದ ಬಾಲಕ ಮತ್ತೆ ಜೀವಂತವಾಗಿ ಮನೆಗೆ ಮರಳಲೇ ಇಲ್ಲ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕೃಷ್ಣಾ ನದಿ ಪಾತ್ರದ ಅಂಜಲಾ ಗ್ರಾಮದಲ್ಲಿ ಈ ಒಂದು ದಾರುಣ ಘಟನೆ ನಡೆದಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಚೌಡೇಶ್ವರಹಾಳ ಗ್ರಾಮದಲ್ಲಿ ಶರಣಪ್ಪ ಎಂಬ 16 ವರ್ಷದ ಬಾಲಕನೇ ಸಾವನ್ನಪ್ಪಿದವನು. ಸ್ಥಳೀಯರ ಆರೋಪ ಏನು ಗೊತ್ತಾ? ಹಗಲು ರಾತ್ರಿ ಎನ್ನದೇ ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೆಯುತ್ತಿತ್ತು. ನದಿಯಲ್ಲಿ ದೊಡ್ಡ ದೊಡ್ಡ ತಂಗುಗುಂಡಿಯನ್ನು ತೋಡಲಾಗಿತ್ತು. ಅದೇ ಮರಳು ಗುಂಡಿಗೆ ನೀರು ಕುಡಿಯಲು ಬಂದ ಬಾಲಕ ಕಾಲು ಜಾರಿ ಬಿದ್ದಿದ್ದಾನೆ ಎನ್ನಲಾಗಿದೆ. ಈ ದುರಂತದ ಬಳಿಕ ಗ್ರಾಮಸ್ಥರ ಆಕ್ರೋಶ ಮುಗಿಲೆದ್ದಿದೆ. ಮರಳು ಗಣಿಗಾರಿಕೆ ನಡೆಸುತ್ತಿದ್ದ ಸೂಗುರೆಡ್ಡಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನ್ಯಾಯ ಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಎಂದು ಗ್ರಾಮಸ್ಥರು ರಾತ್ರಿಡೀ ಶವ ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸಿದ್ದಾರೆ. ಒಬ್ಬ ಬಾಲಕನ ಜೀವ ಹೋಗುವವರೆಗೂ ಆಡಳಿತ ಎಚ್ಚರವಾಗಲಿಲ್ಲವೇ ಎಂಬ ಪ್ರಶ್ನೆ ಇದೀಗ ಎಲ್ಲೆಡೆ ಕೇಳಿಬರುತ್ತಿದೆ. ಈ ಘಟನೆ ದೇವದುರ್ಗ ತಾಲೂಕಿನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದು, ಅಕ್ರಮ ಮರಳು ಗಣಿಗಾರಿಕೆ ಇನ್ನೆಷ್ಟು ಜೀವವನ್ನ ಬಲಿ ಪಡೆಯಬೇಕು.